ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲಿ ಅಂದರೆ ಈಗ ಬೆಂಗಳೂರಲ್ಲಿ ಒಂದು ಮನೆ ಇರುತ್ತೆ, ತುಂಬ ಅವರೇನು ಮಾಡ್ತಾರೆ, ಫಾರಿನಲ್ಲಿ ಸೆಟ್ಲ್ ಆಗಿರ್ತಾರೆ. ಇಲ್ಲಿ ಬರುವಂಥದ್ದು, ಬೆಂಗಳೂರು ಬರುವಂಥದ್ದು 6 ತಿಂಗಳಿಗೂ ಅಥವಾ ವರ್ಷಕ್ಕೆ ಒಂದ್ಸರಿ ಬಂದು ಜಸ್ಟ್ ವಿಸಿಟ್ ಮಾಡಿ ಅವರೇನೋ ಒಂದು ಇಲ್ಲಿ ಉಳ್ಕೊಳ್ಳೋಂಥ ರೀತಿಯಲ್ಲಿ ಒಂದು ಮನೆಗಳನ್ನು ಮಾಡ್ಕೊಂಡಿರ್ತಾರೆ. ಆನಂತರ ಮತ್ತೆ ಅವರು ಫಾರಿನ್ಗೆ ಹೋಗುವಂಥದ್ದು, ಆ ರೀತಿಯಾಗಿ ಒಂದು ಮನೆಯನ್ನು ಅಂದರೆ ಮಾಡ್ಕೊಂಡಿರ್ತಾರೆ. ಆದರೆ ಇತ್ತೀಚೆಗೆ ಅಂಥ ಮನೆಗಳನ್ನು ಕೆಲವು ಟಾರ್ಗೆಟ್ ಮಾಡುವಂಥದ್ದು, ಅಲ್ಲಿ ಕಳ್ಳತನ ಮಾಡುವಂಥದ್ದು ಈಗ ಕಾಮನ್ ಆಗಿಬಿಟ್ಟಿದೆ. ಅಂದರೆ ಇದೇ ರೀತಿಯಾಗಿ ಯಲಹಂಕ ಪೊಲೀಸರು ಈಗ ಆರೋಪಿಯೊಬ್ಬರನ್ನು, ಅಂದರೆ ರಾಜಸ್ಥಾನ ಮೂಲದ ವೇಲಾರಾಮ್ ಎಂಬ ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ಅಂದರೆ ಈ ಪ್ರಕರಣದ ಹಿನ್ನೆಲೆ ನೋಡಿದ್ರೆ ಕೇವಲ ಆ ಯುವಕನಿಗೆ, ಅಂದರೆ ಆರೋಪಿನಿದ್ದಾರೆ, ಕೇವಲ 19 ವರ್ಷ. ಆತ ರಾಜಸ್ಥಾನ ಮೂಲದಿಂದ ಸುಮಾರು ಒಂದು 6-8 ತಿಂಗಳಿಂದ ಹಿಂದೆ ಬೆಂಗಳೂರಿಗೆ ಒಂದು ಕೆಲಸ ಬಯಸಿ ಬಂದಿರ್ತಾನೆ. ಅಂದರೆ ಅವರ ಫ್ರೆಂಡ್ ಸರ್ಕಲ್ ಏನಿರುತ್ತೆ ಅವರೆಲ್ಲರೂ ಕೂಡ ಒಂದು ಗ್ರಾನೈಟ್ ಕಟ್ ಮಾಡೋದು, ಮನೆಗಳಿಗೆ ಗ್ರಾನೈಟ್ ಟೈಲ್ಸ್ಗಳನ್ನು ಹಾಕುವಂಥ ಕೆಲಸವನ್ನು ಮಾಡೋದು. ಇವನೇನು ಮಾಡ್ತಾರೆ ಅಂದರೆ ಟೈಲ್ಸ್ ಕಟ್ ಮಾಡೋದು, ಆ ಹೆಲ್ಪಿಂಗ್ ಕೆಲಸ, ಅಂದರೆ ಅವರು ಏನು ಮೇಸ್ತ್ರಿ ಇರ್ತಾರೆ, ಆ ಮೇಸ್ತ್ರಿಗೆ ಅವನು ಹೆಲ್ಪ್ ಮಾಡುವಂಥ ಕೆಲಸವನ್ನು ಆತ ಮಾಡ್ತಾ ಇರುವಂಥದ್ದು ಆರೋಪಿ. ಇದೇ ರೀತಿಯಾಗಿ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಜುಡಿಷಿಯಲ್ ಲೇಔಟಲ್ಲಿ ಮಾಧವಂತೆ ಅಂತೇಳಿ ಅವ್ರದ್ದೊಂದು ಮನೆ ಇರುತ್ತೆ. ಅಂದರೆ ಆ ಮನೆಯ ಪಕ್ಕದಲ್ಲೇ ಒಂದು ನಿರ್ಮಾಣ ಹಂತದ ಕಟ್ಟಡ ಕಾಮಗಾರಿ ನಡೆಯುತ್ತದೆ. ಅಲ್ಲಿ ಇದೇ ಆರೋಪಿ ಆಗಿರುವಂಥ ವೇಲಾರಾಮ್ ಆಗಿರ್ಬೋದು, ಅವರು ಸುಮಾರು ಒಂದು 15 ಮಂದಿ ಇವರು ರಾಜಸ್ಥಾನ ಮೂಲದವರು ಎಲ್ಲರೂ ಕೂಡ ಅಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಕೆಲಸವನ್ನು ಮಾಡಿಕೊಂಡು ಸುಮಾರು 6 ತಿಂಗಳಿಂದಲೂ ಕೂಡ ಗ್ರಾನೈಟ್ ಟೈಲ್ಸ್ ಹಾಕುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇರುವಂಥದ್ದು. ಈ ವೇಲಾರಾಮ್ ಏನು ಮಾಡ್ತಾನೆ, ಈ ಪಕ್ಕದ ಮನೆ ಬಗ್ಗೆ ಸ್ವಲ್ಪ ಆ ಒಂದು ನಿಗಾವನ್ನು ಇಡ್ತಾನೆ. ಅಲ್ಲಿ ರಾತ್ರಿ ಅದರ ಲೈಟ್ ಹಾಕಲ್ಲ, ಕೇವಲ ಮನೆ ಒಳಗಡೆ ಒಂದೇ ಒಂದು ಲೈಟ್ ಆನ್ ಇರೋದು ನೋಡ್ತಾನೆ. ಏನು ಈ ಮನೇಲಿ ಯಾರು ಇಲ್ವಲ್ಲ ಅಂತ ಪ್ರತಿನಿತ್ಯ ಅವನು ಆ ಒಂದು ಸಂಜೆ ಆದರೆ ಸಾಕು ಆ ಮನೆ ಮುಂದೆ ವಾಕ್ ಮಾಡುವಂಥದ್ದು. ತಿರ್ಗಾ ಈ ಪಕ್ಕದ ಮನೆ ಏನು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗ್ತಾ ಇದೆ, ಇದು ಟೆರೆಸ್ ಮೇಲೆ ಹೋಗಿ ಈ ಮನೆ ಕಡೆ ನೋಡುವಂಥದ್ದು. ಇದೇ ರೀತಿಯಾಗಿ ಆ ಮನೆಯನ್ನು ತುಂಬ ಅಬ್ಸರ್ವ್ ಮಾಡೋ ಕೆಲಸವನ್ನು ಮಾಡ್ತಾನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ತಿಂಗಳ ಕಾಲ ಆ ಮನೆಯನ್ನು ಅಬ್ಸರ್ವ್ ಮಾಡ್ತಾನೆ. 6 ತಿಂಗಳಾದರೂ ಸಹ ಯಾರೊಬ್ಬರು ಕೂಡ ಈ ಮನೇಲಿ ಇಲ್ವಲ್ಲ, ಹಾಗಾದರೆ ಈ ಮನೇಲಿ ಯಾರೂ ಇಲ್ಲ, ಈ ಮನೇಲಿಗೆ ಏನಾದರೂ ಇರಬಹುದಾ ಅನ್ನೋ ರೀತಿಯಲ್ಲಿ ಆತ ಸ್ಕೆಚನ್ನು ಮಾಡ್ತಾರೆ. ಒಂದಿನ ಇದೇನಾದರೂ ಮಾಡಲೇಬೇಕಲ್ಲ ಅನ್ನೋ ರೀತಿಯಲ್ಲಿ ಸಂಜೆ ಟೈಮಲ್ಲಿ ಎಲ್ಲ ಅವರ ಕೆಲಸವನ್ನು ಮುಗಿಸಿ ಎಲ್ಲ ರೂಮ್ಗಳಲ್ಲಿ ಮಲಗಿರ್ತಾರೆ. ಆ ರಾತ್ರಿ ಟೈಮಲ್ಲಿ ಆ ಮನೆಗೆ ಹೋಗ್ಬೇಕಲ್ಲ ಅಂತೇಳಿ ಮೇಲೆ ಟೆರೆಸ್ಗೆ, ಅಂದರೆ ಆ ಪಕ್ಕದ ಮನೆ ಏನಿರುತ್ತೆ ಆ ಮನೆ ಟೆರೆಸ್ಗೆ ಹೋಗ್ತಾನೆ. ಟೆರೆಸ್ಗೆ ಹೋಗಿ ಸ್ಲೈಡ್ ಡೋರ್ ಇರುತ್ತೆ, ಸ್ಲೈಡ್ ಡೋರನ್ನು ಓಪನ್ ಮಾಡಿ ಡೈರೆಕ್ಟಾಗಿ ಮನೆ ಒಳಗಡೆ ಹೋಗ್ತಾನೆ. ಇಲ್ಲಿ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ತಿಳ್ಕೊಂಡು ಅವತ್ತು ಕಳ್ತನ ಮಾಡಲ್ಲ, ಮತ್ತೆ ರಿಟರ್ನ್ ಬರ್ತಾನೆ. ಯಾಕಂದರೆ ರೆಕ್ಕಿ ಮಾಡಿರ್ತಾನೆ. ಆನಂತರ ಒಳಗಡೆ ಹೋಗೋದು ಹೊರಗಡೆ ಬರೋದು ಹೇಗೆ ಅನ್ನೋದೆಲ್ಲ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಆತ ಕೆಲಸಕ್ಕೆ ಮಾಡಿಕೊಂಡು ಆರಾಮಾಗಿರ್ತಾನೆ. ಅಂದರೆ ಬ್ಯಾಕ್ ಬಂದ್ಬಿಡ್ತಾನೆ, ಮತ್ತು ಕೆಲಸ ಇವರು ಫ್ರೆಂಡ್ಸ್ ಇರುವಂಥ ಜೊತೆ ಮಾಡ್ತಾ ಇರ್ತಾನೆ. ಆದರೆ ಇವನು ಆ ಮನೆಯ ಮೇಲೆ ನಿಗಾ ಇಟ್ಟಿರುವಂಥದ್ದು, ಆ ಮನೆಯ ಮೇಲೆ ಅಲ್ಲಿ ಏನಾದರೂ ಮಾಡಿ ಸ್ಕೆಚ್ ಆಗಬೇಕು ಅನ್ನೋದನ್ನ ಆ ಫ್ರೆಂಡ್ಸಲ್ಲಿ ಯಾರ ಹತ್ರನೂ ಕೂಡ ಆತ ಶೇರ್ ಮಾಡ್ಕೊಂಡಿರಲ್ಲ. ಅಂದರೆ ಎಷ್ಟು ದಿನ ಅಂತ ಈ ಕೆಲಸ ಮಾಡೋದು, ಏನಾದರೂ ಮಾಡಿ ಸ್ವಲ್ಪ ಅಲ್ಲಿ ಸಿಕ್ಕಿರುವಂಥ ಚಿನ್ನಾಭರಣ ದುಡ್ಡು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಲೈಫ್ ಸೆಟ್ಲ್ ಆಗುತ್ತೆ, ನಾನು ಕೂಡ ಆರಾಮಾಗಿರ್ಬೋದು, ಬೇಗ ದುಡ್ಡು ಸಂಪಾದನೆ ಮಾಡಬೇಕು, ಬೇಗ ನಾನು ಕೂಡ ದುಡ್ಡನ್ನ ಚೆನ್ನಾಗಿ ಇದು ಮಾಡ್ಕೊಳ್ಬೇಕು, ಸಂಪಾದನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಆ ದುರಾಸೆಯನ್ನು ಪಟ್ಟು ಆ ಯುವಕ ಮಾಡಿದ್ದು ಅಂತಂದರೆ ಒಂದು ದಿನ ಕೆಲಸವನ್ನು ಎಲ್ಲ ಕ್ಲೀನಾಗಿ ಮುಗಿಸ್ಕೊಳ್ತಾನೆ. ಅವತ್ತು ಸಂಜೆ ಆಗುತ್ತೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಅವೆಲ್ಲ ಅವ್ರೇನು ಕೆಲಸಕ್ಕೆ ಬೇಕಾದಂಥ ಸಲಕರಣೆಗಳು ಅವೆಲ್ಲ ಏನಿರ್ತವೆ ಅವೆಲ್ಲ ಕೂಡ ಒಂದು ಕಡೆ ಹುಡಿ ಆ ರೂಮಲ್ಲಿಟ್ಟು ಎಲ್ಲರೂ ಕೂಡ ಅವರು ಊಟ ಮಾಡಿ ಎಲ್ಲರೂ ಕೂಡ ಮಲಗ್ತಾರೆ. ಬಹುಶಃ ಅವನು ಸುಮಾರು ಒಂದು 11ರಿಂದ 12 ಗಂಟೆ ಟೈಮು ರಾತ್ರಿ. ಆ ಟೈಮಲ್ಲಿ ಮತ್ತೆ ಆತ ಏನು ಮಾಡ್ತಾನೆ, ಟೆರೆಸ್ ಮೇಲೆ ಬರ್ತಾನೆ. ಅಂದರೆ ಈ ಪಕ್ಕದ ಮನೆ ಟೆರೆಸ್ ಮೇಲೆ ಬಂದು ಸ್ಲೈಡ್ ಡೋರನ್ನು ಓಪನ್ ಮಾಡಿ, ಅದು ಹೇಗೆ ಓಪನ್ ಮಾಡಿದ್ನೋ ಅದೇ ರೀತಿಯಾಗಿ ಒಳಗಡೆ ಸ್ಲೈಡ್ ಡೋರ್ ಓಪನ್ ಮಾಡಿ ಒಳಗಡೆ ಎಂಟ್ರಿ ಕೊಡ್ತಾನೆ. ಒಳಗಡೆ ಎಂಟ್ರಿ ಕೊಟ್ಟು ಡೈರೆಕ್ಟಾಗಿ ಎಲ್ಲ ಕೂಡ ಮನೆ ಒಳಗಡೆ ಹೋಗಿ ಒಂದು ರೂಮ್ ಲಾಕರ್ ಇರುತ್ತೆ, ಆ ಲಾಕರ್ನ ಹೊಡೆದು ಒಳಗಡೆ ಸುಮಾರು 3 ಕೋಟಿ ಮೌಲ್ಯದ ಚಿನ್ನಾಭರಣ, ವಜ್ರದ ಆಭರಣಗಳನ್ನ ಎಲ್ಲವನ್ನೂ ಕೂಡ ಒಂದು ಬಂಕಲ್ಲಿ, ಅಂದರೆ ಆ ಲಾಕರಲ್ಲಿ ಇಟ್ಟಿರ್ತಾರೆ. ಆ ಲಾಕರಲ್ಲಿ ಪೂರ್ತಿ ಒಂದು ಚಿನ್ನಾಭರಣವನ್ನು ಎತ್ಕೊಳ್ತಾನೆ. ಅನಂತರ ಒಂದು ಸ್ವಲ್ಪ ಕ್ಯಾಶ್ ಕೂಡ ಇರುತ್ತೆ, ಆ ಕ್ಯಾಶನ್ನು ಕೂಡ ಬಿಡಲ್ಲ, ಅದನ್ನು ಕೂಡ ಎತ್ಕೊಂಡು ಎಲ್ಲ ಬ್ಯಾಗ್ ತುಂಬಿಸ್ಕೊಳ್ತಾನೆ. ಬರಬರಿ ಅಂದರೆ ಅವರು ಏನಂದರೆ ಲಾಕರ್ ಇಟ್ಟರು, ಆ ಲಾಕರ್ನೆಲ್ಲ ಕೂಡ ಹೊಡೆದಾಕಿದ್ದ ಆತ ಎತ್ಕೊಂಡು. ಯಾಕಂದರೆ ಈ ಮೊದಲೇ ಕಟ್ಟರೆಲ್ಲ ಪ್ಲ್ಯಾನ್ ಮಾಡಿ ಒಳಗಡೆ ಎತ್ಕೊಂಡು ಹೋಗಿರ್ತಾನೆ. ಯಾಕಂದರೆ ಅಕಸ್ಮಾತ್ ಲಾಕರ್ ಇದ್ದರೆ ಅದನ್ನ ಓಪನ್ ಮಾಡ್ಬೋದು. ಯಾಕಂದ್ರೆ ಟೈಲ್ಸ್ ಕಟ್ ಮಾಡೋದು ಅವೆಲ್ಲವೂ ಕೂಡ ತುಂಬ ಅದರಿಂದ ಆ ಐಡಿಯಾ ಅವನಿಗಿತ್ತು. ಅದು ಆತನಿಗೆ ಅಲ್ಲಿ ಓಪನ್ ಮಾಡುವಂಥದ್ದು, ಲಾಕರ್ ಓಪನ್ ಮಾಡೋಂಥದ್ದು ಕೂಡ ಆತನಿಗೆ ಉಪಯೋಗ ಆಯಿತು. ಈ ನಿಟ್ಟಿನಲ್ಲಿ ಎಲ್ಲವನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಬರ್ತಾನೆ. ಡೈರೆಕ್ಟಾಗಿ ಬಂದು ಬ್ಯಾಗ್ ಇಟ್ಟುಬಿಟ್ಟು ಅಲ್ಲಿ ಅಂದರೆ ಒಳಗಡೆ ಬಂದುಬಿಟ್ಟು ಸ್ವಲ್ಪ ಎಮರ್ಜೆನ್ಸಿ, ಅಂದರೆ ಅವರ ಫ್ರೆಂಡ್ಸ್ ಏನಿರ್ತಾರೆ ಆ ಫ್ರೆಂಡ್ಸ್ ಹತ್ರ ಹೇಳಲ್ಲ, ಡೈರೆಕ್ಟಾಗಿ ಆ ಬ್ಯಾಗಿನ ಸೀದಾ ಎತ್ಕೊಂಡ್ಬಂದು ಸ್ಲೈಡರೆಲ್ಲ ಕೂಡ ಹಾಕ್ಬಿಟ್ಟು ಅಲ್ಲಿಂದ ಅವನು ಒಳಗಡೆ ಅಂದರೆ ಹೊರಗಡೆ ಬಂದಂಥ ನಂತರ ರಾತ್ರಿ ಸುಮಾರು ಬಹುಶಃ 11:30ರಿಂದ 12 ಗಂಟೆ ಸಮಯ
ಆ ಸಮಯದಲ್ಲಿ ಇವರು ಫ್ರೆಂಡ್ಸ್ ಕೂಡ ಹೇಳೋದಿಲ್ಲ, ಅವನು ಡೈರೆಕ್ಟಾಗಿ ಮೇನ್ ರೋಡ್ಗೆ ಬಂದು ಅಲ್ಲಿಂದ ಅವನು ರೈಲ್ವೆ ಸ್ಟೇಷನ್ ಬಂದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ರಾಜಸ್ಥಾನಕ್ಕೆ ಹೊರಟೋಗ್ತಾನೆ. ಆದರೆ ಈ ಪ್ಲ್ಯಾನ್ ಏನಿತ್ತು ಅಂದರೆ ಅವನು ಎಕ್ಸಿಕ್ಯೂಟ್ ಮಾಡಿರುವಂಥ ಒಂದು ಪ್ಲ್ಯಾನ್ ಇತ್ತು, ಯಾರಿಗೂ ಕೂಡ ಫ್ರೆಂಡ್ಸ್ ಕೂಡ ಗೊತ್ತಾಗಿಲ್ಲ. ಇಷ್ಟೊಂದು ಪ್ಲಾನ್ ಮಾಡಿ ಅವನು ಅಲ್ಲಿಂದ ಕಳ್ತನ ಮಾಡ್ಕೊಂಡು ಸೇರಾ ಹೋಗಿ ಅವನು ರಾಜಸ್ಥಾನ ಬೆಳಗ್ಗೆ ಹೋಗೋ ಟೈಮ್ಗೆ ಅಷ್ಟೇ. ಯಾಕೆಂದರೆ ಇನ್ನೊಂದು ಏನಂತಂದರೆ ಅವನು ಆಲ್ರೆಡಿ ಎಸ್ಕೇಪ್ ಆಗಿರ್ತಾನೆ. ಮತ್ತೊಂದೇನಂತಂದರೆ ಈ ಪ್ರತಿನಿತ್ಯ ಇವ್ರ ಮನೇಲಿ ಯಾರಿರಲ್ಲ, ಇವರು USA ಸೆಟ್ಲ್ ಆಗಿರುವಂಥದ್ದು. ಅವರು ಈ ಮನೇಲಿ CC ಕ್ಯಾಮ್ರಾಗಳನ್ನು ಹಾಕ್ಸಿರ್ತಾರೆ. ಪ್ರತಿನಿತ್ಯ ಅವರು CC ಕ್ಯಾಮ್ರಾವನ್ನು ನಾರ್ಮಲ್ ಆಗಿ ಬೆಳಗ್ಗೆ ಟೈಮಲ್ಲಿ ಅಬ್ಸರ್ವ್ ಮಾಡ್ತಾರೆ. ಏನು ಮನೆಯಲ್ಲಿ ಅಲ್ಲಿ ಆ ಕಡೆ ಯಾರಿದ್ದಾರೆ ಯಾರಿಲ್ಲ ಅನ್ನೋಂಥ ರೀತಿಯಲ್ಲಿ ಜನರಲ್ ಆಗಿ ಚೆಕ್ ಮಾಡ್ತಾರೆ. ಡೈಲಿ ಚೆಕ್ ಮಾಡಿದಂತೆ ಅವತ್ತು USA ಇದ್ದುಕೊಂಡು ಅವರು ಆ ಫ್ಯಾಮಿಲಿ ಏನಿದೆ ಅವರು CCTV ಚೆಕ್ ಮಾಡಿದಾಗ ಈ ವೇಲಾರಾಮ್ ಆರೋಪಿ ಒಳಗಡೆ ಸ್ಲೈಡರಲ್ಲಿ ಹೋಗುವಂಥದ್ದು ಮತ್ತು ಅಲ್ಲಿ ಓಡಾಡುವಂಥದ್ದು ಇವೆಲ್ಲವೂ ಕೂಡ ಗೊತ್ತಾಗಿದೆ. ಅಚಾನಕ್ಕಾಗಿ ಅದು ಗೊತ್ತಾಗಿದೆ. ಆನಂತರ ಅವ್ರು ನೋಡ್ತಾರೆ. ಆನಂತರ ಅವನು ಒಳಗಡೆ ಹೋಗುವಾಗ ಖಾಲಿ ಬ್ಯಾಗ್ ಕೈ ಹಿಡ್ಕೊಂಡು ಹೋಗ್ತಾನೆ. ಆಮೇಲೆ ಬೆನ್ನಿಗೆ ಹಾಕ್ಕೊಂಡು ಒಂದು ಬ್ಯಾಗ್ ತರ್ತಾನೆ. ಇಲ್ಲೇನೋ ಆಗಿದೆ, ಕಳ್ತನ ಏನೋ ಆಗಿರ್ಬೋದು ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ ಅವರ ರಿಲೇಟಿವ್ಸ್ ಅವರು ಇರ್ತಾರೆ. ಆ ರಿಲೇಟಿವ್ಸ್ ಫೋನ್ ಮಾಡಿ ಇಲ್ಲ ಕಳ್ತನ ಆಗಿದೆ, ಬೇಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅಂದಾಗ ಅವರು ರಿಲೇಟಿವ್ಸ್ ಬಂದು ಮನೆಯಲ್ಲೆಲ್ಲ ಚೆಕ್ ಮಾಡಿ ಆನಂತರ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅವರು ಪೊಲೀಸರು ಕೂಡ ಸ್ಪಾಟ್ಗೆ ಇಮಿಡಿಯೇಟ್ಲಿ ಬಂದು ಅವರು ಕೂಡ ಅಲ್ಲಿ ಚೆಕ್ ಮಾಡಿದಾಗ ಕಳ್ತನ ಇದು ಗೊತ್ತಾಗುತ್ತೆ. ಕೂಡಲೇ ಅವ್ರು ಏನು ಮಾಡ್ತಾರೆ, ಆ ಪಕ್ಕದಲ್ಲಿ ಏನು ಕನ್ಸ್ಟ್ರಕ್ಷನ್ ನಡೆಸ್ತಾ ಇರ್ತಾರೆ, ಅದರಲ್ಲೇನು ಕೆಲಸ ಮಾಡ್ತಾ ಇರ್ತಾರೆ, ಅವರು ನಾರ್ಮಲ್ ಆಗಿ ಅವನು ಅಲ್ಲಿ ವಿಚಾರಿಸ್ತಾರೆ. ಆ ಹುಡುಗರನ್ನೆಲ್ಲ ಕೂಡ ವಿಚಾರಿಸಿದಾಗ ಸರ್ ನಮ್ಗೆ ಗೊತ್ತಿಲ್ಲ ಯಾರಿದ್ರು ಯಾರಿಲ್ಲ ಅಂತ. ಇಲ್ಲ ಒಬ್ಬ ಮಿಸ್ ಆಗಿದ್ದಾನೆ, ಅವನೇನೋ ಅವ್ರ ಫ್ಯಾಮಿಲಿಗೇನೋ ಹೆಲ್ತ್ ಪ್ರಾಬ್ಲಮ್ ಅಂತೇಳಿ ರಾತ್ರಿನೇ ಅವನು ನಮ್ಗೆ ಗೊತ್ತಿರಲಿಲ್ಲ, ಹೊರಟು ಬಿಟ್ಟಿದ್ದ. ಬೆಳಗ್ಗೆ ನಮ್ಗೆ ಫೋನ್ ಮಾಡಿ ಹೇಳ್ದ ನಮಗೇನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾನು ಹೊರಟು ಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ ಸರ್ ಅಂತ ಹೇಳಿದಾಗ ಅವನ ಮೇಲೆ ಸಸ್ಪೆಕ್ಟ್ ಆಗುತ್ತೆ. ಆಮೇಲೆ ಈ CC ಕ್ಯಾಮ್ರಾ ಏನು ಫುಟೇಜ್ ಏನಿರುತ್ತೆ ಅದಕ್ಕೂ ಸೇಮ್ ಹೋಲಿಕೆ ಇವನೇ ಅಂತ ಗೊತ್ತಾಗುತ್ತೆ. ಕೂಡಲೇ ಅವರು ಪೊಲೀಸರು ಇವನು ಆಲ್ರೆಡಿ ಅಲ್ಲಿ ಹೋಗಿ ರಾಜಸ್ಥಾನದಲ್ಲಿ ಅವ್ರ ಊರನ್ನ ಏನಿರುತ್ತೆ ಆ ಊರಲ್ಲಿ ಅಲ್ಲಿ ಬಚ್ಚಿಡುವಂಥ ಕೆಲಸವನ್ನು ಮಾಡಿರ್ತಾನೆ. ಕೂಡಲೇ ಇಮಿಡಿಯೇಟ್ಲಿ ಅಲ್ಲಿ ಹೋಗಿ ಪೊಲೀಸರು ಪಿಕ್ ಮಾಡಿ ಅವನನ್ನು ಕರ್ಕೊಂಡು ಬಂದು ಬಂಧನ ಮಾಡಿರುವಂಥದ್ದು. ಓರಲ್ಲಾಗಿ ಅವನಿನ್ನು ಅದನ್ನೆಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರಲ್ಲ, ಮಾರಾಟ ಮಾಡಿರಲ್ಲ, ಅದನ್ನ ಒಂದೇ ಕಡೆ ಬ್ಯಾಗಲ್ಲಿ ಇಟ್ಕೊಂಡಿರ್ತಾರೆ. ಪೊಲೀಸರು ಹೋದ ತಕ್ಷಣ ಪೊಲೀಸರು ಕೂಡ ಅದು ಫುಲ್ ಬಂಕಲ್ಲಿ ಚಿನ್ನಾಭರಣ ಎಲ್ಲವೂ ನಗದು ಸೇರಿದಂತೆ ಎಲ್ಲವೂ ಕೂಡ ಸಿಕ್ಕಿರುವಂಥದ್ದು. ಅನಂತರ ಪೊಲೀಸರು ಅದನ್ನು ತೆಗೆದುಕೊಂಡು ಬಂದು ಸೀಸ್ ಮಾಡಿರೋಂಥದ್ದು. ಈ ಮೂಲಕವಾಗಿ ಈಸ್ಟ್ ಝೋನ್ ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಮತ್ತು DCP ನಾರ್ತ್ ಈಸ್ಟ್ ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭಾಳ ಒಂದು ದೊಡ್ಡ ಕಳ್ಳತನ ಆಗಿತ್ತು. ಅದರಲ್ಲಿ 1 kg 833 grams ಗೋಲ್ಡ್, ಡೈಮಂಡ್ ಮತ್ತು ಕೆಲವು ಕ್ಯಾಶ್, ಟೋಟಲ್ ಅರೌಂಡ್ 3 ಕೋಟಿದು ಪ್ರಾಪರ್ಟಿ ಹೋಗಿತ್ತು. ಈ ಪರ್ಟಿಕ್ಯುಲರ್ ಕೇಸ್ ಇಂಟ್ಯಾಕ್ಟ್ ಎಲ್ಲ ರಿಕವರಿ ಮಾಡಿ ರಾಜಸ್ಥಾನದಿಂದ ಆರೋಪಿಗೆ ಇಟ್ಕೊಂಡು ಬಂದಿದ್ದಾರೆ ನಮ್ಮ ಟೀಮ್ ಅವರು. ಸೊ ಇದು ಭಾಳ ಒಳ್ಳೆಯ ಕೆಲಸ ಆಗಿದೆ. ಇದರಲ್ಲಿ ಪ್ರಾಪರ್ಟಿ PF ಅಲ್ಲಿ ಹಾಕಿ ಅವರು ಇದು ನಡೀತಾ ಇದೆ, ಬೇರೆ ಪ್ರೊಸೆಸ್ ಬಿಡುಗಡೆ ಆಗಲಿಕ್ಕೆ. ಯಾಕೆಂದರೆ ಇದು ಸ್ವಲ್ಪ ಹೈ ವ್ಯಾಲ್ಯೂದು ಇದರಲ್ಲಿ ಇತ್ತು. ಸೊ ನಾವು ನಮ್ಮ ಪೊಲೀಸ್ ವತಿಯಿಂದ ಏನೇನು ಲೀಗಲ್ ಫಾರ್ಮಾಲಿಟೀಸ್ ಇದು ಮಾಡಿಸಿ ರಿಟರ್ನ್ ಮಾಡ್ತೀವಿ. ಬಟ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಆಗಿದೆ ರಿಕವರಿ. ಆರೋಪಿ ಅವ್ರದ್ದು ಇಲ್ಲಿ ಫಸ್ಟ್ ಟೈಮ್ ಅಫೆನ್ಸ್ ಇಲ್ಲಿವರೆಗೆ ಗೊತ್ತಾಗಿದೆ. ಅವರು ರಾಜಸ್ಥಾನ್ ಮೂಲದವರು, ಪಕ್ಕದ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಅಬ್ಸರ್ವ್ ಮಾಡಿ ಅವರು ಬ್ರೇಕ್ ಮಾಡಿ ಎಲ್ಲ ಸಾಮಾನು ತೊಗೊಂಡೋಗಿದ್ರು. ಬಟ್ ಅವ್ರ ಆರೋಪಿ ಅವರು ರಾಜಸ್ಥಾನ್ ರೀಚ್ ಆಗಿದ್ದಕ್ಕಿಂತ ಮುಂಚೆನೇ ಅಥವಾ ಅದೇ ಆಲ್ಮೋಸ್ಟ್ ಸೇಮ್ ಟೈಮ್ ನಮ್ಮ ಕ್ರೈಮ್ ಟೀಮ್ ಅವರು ರೀಚ್ ಆಗಿ ಅವ್ರಿಗೆ ಹಿಡಿದಿದ್ದಾರೆ. ಅದಕ್ಕೆ ಯಾವುದು ಸೇಲ್ ಮಾಡಲಿಕ್ಕೆ ಆಗಿಲ್ಲ. ಇಂಟ್ಯಾಕ್ಟ್ ಏನು ಪ್ರಾಪರ್ಟಿ ಇದೆ ರಿಕವರಿ ಆಗಿದೆ. ಇಟ್ಸ್ ಅ ವೆರಿ ಗುಡ್ ವರ್ಕ್ ಡನ್ ಬೈ ದಿ ನಾರ್ತ್ ಈಸ್ಟ್ ಡಿವಿಷನ್. ಪ್ರಮುಖ ಅಂದರೆ ಬೆಂಗಳೂರಲ್ಲಿ ನಗರದ ಸಾಕಷ್ಟು ಕಡೆ ಈ ರೀತಿಯ ಮನೆ ಕಳ್ಳತನ ಬೀಗ ಹಾಕಿದ ಮನೆಗಳನ್ನು ಟಾರ್ಗೆಟ್ ಮಾಡ್ಕೊತಾರೆ. ತುಂಬ ಪೇಪರ್ ಹಾಕಿ ಪೇಪರ್ಗಳು ಅಲ್ಲೇ ಇದ್ರೂ ಕೂಡ ಅಬ್ಸರ್ವ್ ಮಾಡ್ತಾರೆ. ಯಾರು ಲೈಟ್ ಆನಲ್ಲಾಗಿಲ್ಲ, ಲೈಟ್ ಆಫಲ್ಲಾಗಿದೆ ಅಂಥ ಮನೆಗಳನ್ನು ಟಾರ್ಗೆಟ್ ಮಾಡ್ಕೊತಾರೆ. ಈ ರೀತಿಯಾಗಿ ಮನೆಗಳನ್ನು ಅವ್ರು ಐಡೆಂಟಿಫೈ ಮಾಡುವಂಥದ್ದು ಏನಿದೆ ಅಂತರ ಕಳ್ಳರ ಅದೊಂದು ಎಮ್ಮೋ. ಹೀಗಾಗಿ ತಾವು ಅಕಸ್ಮಾತ್ ಎಲ್ಲಾದರೂ ದೂರ ಹೋಗಬೇಕಾದ್ರೆ ಪೊಲೀಸರು ಕೂಡ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ಬೋದು. ಯಾಕಂದರೆ ಅವರು ಕೂಡ ಅದ್ರ ಬಗ್ಗೆ ಎಲ್ಲ CC ಕ್ಯಾಮ್ರಾಗಳನ್ನು ಹಾಕ್ಸಿರ್ಬೇಕು. ಪೊಲೀಸರಿಗೆ ಒಂದು ಅಲರ್ಟ್ ಆಗಿಕೊಟ್ರೆ ಒಂದು ಭೇಟಿಗೆ ಇಟ್ಟು ಪೊಲೀಸರು ಅಂದರೆ ಅದ್ರ ಬಗ್ಗೆ ತಮ್ಮ ಮನೆಯ ನೀವು ಒಂದಿನ 2 ದಿನಕ್ಕೆಲ್ಲ ಪೊಲೀಸರಿಗೆ ಹೇಳೋಕ್ಕಾಗಲ್ಲ. ಒಂದು ವಾರಗಟ್ಟಲೆ ಎಲ್ಲಾದರೂ ಹೋದಾಗ ಸಂದರ್ಭದಲ್ಲಿ ಅವ್ರಿಗೂ ಮಾಹಿತಿಯನ್ನು ಕೊಡ್ಬೋದು. ಇಲ್ಲ ನಿಮ್ಮ ರಿಲೇಟಿವ್ಸು ಅಥವಾ ಅಕ್ಕಪಕ್ಕ ಮನೆಯವರು ಇರ್ತಾರೆ, ಅವರು ಕೂಡ ಮಾಹಿತಿಯನ್ನು ಕೊಡ್ಬೋದು. ಅಥವಾ ಲೈಟ್ ಆನಲ್ಲಿ ಇರಬೇಕು, ಜೊತೆಯಲ್ಲಿ ಆ ಒಂದು ಮನೆಯ ಡೋರ್ ಲಾಕ್ ಅನ್ನತ್ತೆ ಅದು ಸಿಸ್ಟಮೆಟಿಕಲಿ ಮಾಡಿಸಿದ್ರೆ, ಮತ್ತು ಒಂದು ಅಲಾರಮ್ ಸಿಸ್ಟಮ್ ಥರ ನೀವು ಮನೆ ಮಾಡಿಸ್ಕೊಂಡ್ರೆ ನೀವು ಯಾರೇ ಬಂದು ಇಮಿಡಿಯೇಟ್ಲಿ ಟಚ್ ಮಾಡಿದ್ರೆ ಅದು ಅಲಾರಮ್ ಬಡ್ಕೊಳ್ಳುತ್ತೆ. ಈ ರೀತಿಯಾಗಿ ಒಂದು ಟೆಕ್ನಿಕಲ್ ಆಗಿ ನೀವು ಪ್ಲ್ಯಾನ್ಗಳನ್ನು ಮಾಡ್ಕೋಬೋದು. ಆ ನಿಟ್ಟಿನ ಒಂದು ವೇಳೆ ಸ್ವಲ್ಪ ಅವರೇನಾದರೂ CC ಕ್ಯಾಮ್ರಾವನ್ನು ಅವರೇನಾದ್ರು ನೋಡಿಲ್ಲ ಅಂತ ಅಂದಿದ್ರೆ
ಈ ಆರೋಪಿ ಆಲ್ರೆಡಿ ತೆಗೆದುಕೊಂಡು ಹೋಗಿ ಚಿನ್ನಾಭರಣ ಮೇಲೆಲ್ಲ ಮಾರಾಟ ಮಾಡಿ ಏನು ಬೇಕಾದರೂ ಮಾಡ್ಬೋದಾಯಿತು. ಅದು ರಿಕವರಿ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಆದರೆ ಆ ಸಂದರ್ಭದಲ್ಲಿ CC ಕ್ಯಾಮ್ರಾಗಳನ್ನು ಅವರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಅದು ವಿಚಾರ ಗೊತ್ತಾಗಿ ಈಗ ಆರೋಪಿಯನ್ನು ಬಂಧನ ಮಾಡೋದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.